ಹಾಯ್ ಫ್ರೆಂಡ್ಸ್, ಮೆಡಿಟೇಷನ್ ಯೋಗ ಮಾಡುವಾಗ ಪ್ರತ್ಯೇಕವಾದ ಕೆಲವೊಂದು ಹಸ್ತ ಮುದ್ರೆಗಳನ್ನ ಬಳಸುತ್ತಾರೆ. ಇದು ನಮ್ಮ ದೇಹ, ಮನಸ್ಸು, ಉಸಿರು, ಮೆದುಳಿಗೆ ನೇರವಾಗಿ ಕನೆಕ್ಟ್ ಆಗುತ್ತದೆ. ಯಾಕಂದ್ರೆ ಈ ಮುದ್ರೆಗಳು ಮೆದುಳು, ದೇಹ, ಮನಸ್ಸು ತುಂಬಾನೇ ಇಂಪ್ರೂವ್ ಮಾಡುತ್ತವೆ. ಈ ಮುದ್ರೆಗಳನ್ನ ಉಪಯೋಗ ಮಾಡಿಕೊಂಡು ಮಾಡುವ ಯೋಗ ಮೆಡಿಟೇಷನ್ ಪರಿಪೂರ್ಣವಾಗುತ್ತದೆ. ಇದರಲ್ಲಿ ಕೆಲವೊಂದಿಷ್ಟು ಮುದ್ರೆಗಳು ಪ್ರತ್ಯೇಕವಾದವು. ಇವುಗಳ ಕುರಿತು ಎಲ್ಲರಿಗೆ ತಿಳಿದುಕೊಳ್ಳೋಕೆ ಬಹಳ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಈ ಮುದ್ರೆಗಳು ನಿಮ್ಮ ಜೀವನದಲ್ಲಿ ಬಹಳ ಉಪಯೋಗಕಾರಿಯಾಗಿದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಜ್ಞಾನ ಮುದ್ರಾ. ಎಲ್ಲರೂ ಕೂಡ ಈ ಮುದ್ರೆಯನ್ನು ಯೋಗ ಮೆಡಿಟೇಷನ್ ನಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಈ ಜ್ಞಾನ ಮುದ್ರಾ ಮಾರ್ಗದಿಂದ ಹೋದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಎಷ್ಟೋ ಕೆಟ್ಟ ವಿಚಾರಗಳು ಪರಿಪೂರ್ಣವಾಗುತ್ತವೆ. ಹಾಗೂ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಎಷ್ಟೋ ಆನಂದ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಈ ಮುದ್ರೆಯನ್ನ ಅಭ್ಯಾಸ ಮಾಡುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಈ ಮುದ್ರೆಯನ್ನ ಮೆದುಳಿನ ಅಭಿವೃದ್ಧಿಗಾಗಿ ಬಳಸುತ್ತಾರೆ. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡುವುದರಿಂದ ನಿಮ್ಮ ಮೆದುಳಿನ ಕೆಲವೊಂದು ಪ್ರತ್ಯೇಕವಾದ ಭಾಗಗಳು ಶಕ್ತಿಶಾಲಿಯಾಗುತ್ತವೆ. ಇದಲ್ಲದೆ ನಿಮ್ಮ ಮೆದುಳಿನಲ್ಲಿರುವ ಕೆಟ್ಟ ವಿಚಾರಗಳು ತೊಲಗಿ ಹೋಗುತ್ತವೆ. ಈ ಮುದ್ರೆಯನ್ನ ಜಪ ಮಾಡಿಕೊಂಡು ಹೋಗುವಾಗ ನಿಮ್ಮ ಮನಸ್ಸಿಗೆ ಎಷ್ಟೋ ಆನಂದ ಉಂಟು ಮಾಡುತ್ತದೆ. ವಾಯುಮುದ್ರಾ. ಈಗ ನೋಡುತ್ತಿರುವುದನ್ನು ವಾಯುಮುದ್ರಾ ಎಂದು ಕರೆಯುತ್ತಾರೆ. ಈ ವಾಯುಮುದ್ರೆಯನ್ನು ಮಾಡುವುದರಿಂದ ಎಷ್ಟೋ ಪ್ರಯೋಜನಕಾರಿಗಳಾಗಿವೆ. ಈ ಮುದ್ರೆಯ ಎಲ್ಲಾ ಮುದ್ರೆಗಳಿಗಿಂತ ಪ್ರತ್ಯೇಕವಾದ ಮುದ್ರೆಯಾಗಿದೆ. ನಿಮ್ಮ ಶರೀರದಲ್ಲಿ ಇರುವಂತಹ ಕೇರ್ ಎಲಿಮೆಂಟ್ ನನ್ನ ಕಂಟ್ರೋಲ್ ಮಾಡುತ್ತದೆ. ಶೂನ್ಯ ಮುದ್ರಾ. ಈ ಮುದ್ರೆಯನ್ನ ಯಾರು ಅಭ್ಯಾಸ ಮಾಡುತ್ತಾರೋ ಅವರಿಗೆ ಎಷ್ಟೋ ಮೆಂಟಲಿ ಪ್ರಯೋಜನಕಾರಿಯಾಗಿದೆ. ಯಾಕಂದ್ರೆ ಈ ಮುದ್ರೆಯನ್ನ ಅಭ್ಯಾಸ ಮಾಡುವುದರಿಂದ ನಿಮ್ಮ ಮೆದುಳಿನಲ್ಲಿರುವ ಕೆಟ್ಟ ವಿಚಾರದಿಂದ ಹೊರಗೆ ಬರುತ್ತೀರಾ ಹಾಗೂ ಪ್ರಶಾಂತವಾದ ಮನಸ್ಥಿತಿಯಿಂದ ಇರುತ್ತೀರಾ. ಅಷ್ಟೇ ಅಲ್ಲದೆ ನಿಮ್ಮ ಶರೀರದಲ್ಲಿರುವಂತಹ ಇಂದ್ರಿಯಗಳು ಕೂಡ ಪರಿಪೂರ್ಣವಾಗುತ್ತವೆ. ಪ್ರಾಣಮುದ್ರಾ. ಈ ಪ್ರಾಣ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮೊಳಗೆ ತಿಳಿಯಲಾರದಂತ ಶಕ್ತಿ ಬಂದು ಸೃಷ್ಟಿಯಾಗುತ್ತದೆ. ಹಾಗೂ ಯಾವುದೇ ಕೆಲಸವಾಗಿರಲಿ ಅದನ್ನ ನಿಷ್ಠೆಯಿಂದ ಮಾಡುತ್ತೀರಾ. ಹಾಗೂ ಯಾರು ತುಂಬಾ ವೀಕ್ ಆಗಿರುತ್ತಾರೋ ಅಂತವರು ಈ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡುವುದರಿಂದ ತಮ್ಮೊಳಗಿನ ಶಕ್ತಿಯನ್ನು ಕಂಡುಕೊಳ್ಳಬಹುದು. ಧ್ಯಾನ ಮುದ್ರಾ. ಜ್ಞಾನ ಮುದ್ರಾ ಮಾಡುವುದು ಕಷ್ಟವಾಗುತ್ತದೆಯೋ ಅವರಿಗೆ ಈ ಮುದ್ರೆ ಸೂಕ್ತವಾದದ್ದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಜ್ಞಾನ ಮಾಡುವಾಗ ಕೆಟ್ಟ ವಿಚಾರಗಳು ಬರ್ತಾ ಇರ್ತವೆ. ಅದರಿಂದ ಸರಿಯಾಗಿ ಜ್ಞಾನ ಮಾಡುವುದಕ್ಕೆ ಆಗೋದಿಲ್ಲ. ಈ ಮುದ್ರೆಯನ್ನ ಅಭ್ಯಾಸ ಮಾಡುವುದರಿಂದ ಎಷ್ಟೋ ನೆಮ್ಮದಿಯನ್ನ ಕಂಡುಕೊಳ್ಳಬಹುದು ಹಾಗೂ ಆರೋಗ್ಯವಾಗಿ ಇರಬಹುದು. ಅದೇ ರೀತಿಯಾಗಿ ನೆಮ್ಮದಿಯ ಜೀವನವನ್ನು ಸಾಗಿಸಬಹುದು. ಸೂರ್ಯ ಮುದ್ರಾ. ಈ ಮುದ್ರೆಯ ಬಗ್ಗೆ ಲಾಭವನ್ನು ಮಾತಾಡೋದಾದ್ರೆ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಸಮಸ್ಯೆಗಳಿಗೆ ನಿವಾರಣೆ ಹಾಗೂ ಜೀರ್ಣಕ್ರಿಯೆಯನ್ನು ನಿವಾರಣೆ ಮಾಡುತ್ತದೆ. ನಮ್ಮ ದೇಹಕ್ಕೆ ಎಷ್ಟೋ ರೋಗ ರುಜಿನಗಳು ಬರ್ತಾ ಇರ್ತವೆ. ಅವಾಗ ಈ ಸೂರ್ಯ ಮುದ್ರಾ ಜಪಿಸುತ್ತಾ ಇದ್ದರೆ ಆರೋಗ್ಯಕರವಾದ ಜೀವನವನ್ನು ನಡೆಸಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎಲ್ಲ ಮುದ್ರೆಯನ್ನ ವಿವರಿಸಿದಾಗ ನಿಮಗೆ ಯಾವ ಮುದ್ರೆ ಇಷ್ಟವಾಗಿದೆ ಅದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಿ. ಸೊ thank you for watching this video. Jai Hind.